ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಸೊ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಎಲ್ಲೂ ಇಲ್ಲ. ಸೊ ಮನೇಲೇ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಲೈಕ್ ಡೈಲಿ ವ್ಲಾಗ್ ಮೀನ್ಸ್ ನನ್ನ ಡೇ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ. ನಾನು ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಏನೂ ವ್ಲಾಗ್ ಮಾಡಿರಲಿಲ್ಲ. ಎಲ್ಲೂ ಹೋಗಿಲ್ಲ. ಆಸ್ ಯೂಶುವಲ್ ಮನೇಲಿ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿಟ್ಬಿಟ್ಟು ಪಾಪನ ಸ್ಕೂಲಿಗೆ ಕರ್ಕೊಂಡು ಬಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು. ಹಾಗೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದೆ. ಮತ್ತು ಈವ್ನಿಂಗ್ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಹೋಗಬೇಕು. ಎಲ್ಲಿಗೆ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಇವಾಗ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಮೊನ್ನೆ ಆಲ್ಮೋಸ್ಟ್ ಒಂದು 3-4 ಡೇಸ್ ಆಯಿತು ಅನಿಸುತ್ತೆ, ಡಿ ಮಾರ್ಟಿಗೆ ಹೋಗಿದ್ದೆ. ಡಿ ಮಾರ್ಟಿಗೆ ಹೋಗ್ಬಿಟ್ಟು ರೇಷನ್ ಎಲ್ಲ ತೊಗೊಂಡು ಬಂದಿದ್ದೆ. ಯಾವುದೂ ತೆಗೆದಿಟ್ಟಿರಲಿಲ್ಲ. ಎಲ್ಲ ಹಾಗೆ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಲ್ಲಿ ಡಂಪ್ ಮಾಡಿದ್ದೆ. ಎತ್ತಿಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ನಾನು ಏನು ಮಾಡಿದ್ದೆ ಅಂದರೆ, ಈ ಥರ ಮಿಲೆಟ್ಸ್ ತೊಗೊಂಡು ಬಂದಿದ್ದೆ. ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ ಮಿಲೆಟ್ಸ್ ಎಲ್ಲನೂ. ಈ ಸರಿ ಹೋದವಾಗ ಸ್ವಲ್ಪ ರೈಸ್ ಅವಾಯ್ಡ್ ಮಾಡೋಣ, ಮಿಲೆಟ್ಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ವೆರೈಟೀಸ್ ನನಗೆ ಸಿಕ್ಕಿದ ವೆರೈಟೀಸ್ ಎಲ್ಲನೂ ತೊಗೊಂಡು ಬಂದೆ. ಅದನ್ನು ಯಾವ ಥರ ಮಾಡಿದೆ ಅಂದರೆ, ನಾನು ಎಲ್ಲನೂ ಬಾಕ್ಸಿಗೆ ಹಾಕಿಟ್ನಲ್ಲ, ಎಲ್ಲನೂ ಸೇಮ್ ಇದೆ. ಲೈಕ್ ಅಂದರೆ ಸ್ವಲ್ಪ ಸೈಜ್ ಎಲ್ಲ ವೇರಿಯೇಷನ್ಸ್ ಇದೆ. ಆದರೂ ನನಗೆ ಗೊತ್ತಾಗಬೇಕಲ್ವ ಯಾವ್ಯಾವುದು. ಪಾಕೆಟ್ಸ್ ಎಲ್ಲ ಇದ್ರೇ ಗೊತ್ತಾಗ್ಬಿಡುತ್ತೆ ಇದು ಇದೆ ಅಂತ. ಇವಾಗ ಪ್ಯಾಕೆಟ್ಸಿಂದ ತೆಗೆದ್ಬಿಟ್ಟು ಬಾಕ್ಸಿಗೆ ಹಾಕಿದ್ದೀನಲ್ವ, ಯಾವ್ಯಾವುದು ಅಂತ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಜಿಗಾಡ್ ಕೆಲಸ ಮಾಡಿದ್ದೀನಿ. ಅದು ಯಾವ್ಯಾವುದು ಮಿಲೆಟ್ಸ್ ಇದೆಲ್ಲ, ಆ ಮಿಲೆಟ್ಸ್ ಜೊತೆಗೆ ಅದ್ರ ನೇಮ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹೆಸರನ್ನ ಅದ್ರೊಳಗಡೆ ಹಾಕಿದ್ದೀನಿ. ಈಗ ಸಡನ್ನಾಗಿ ಯಾವುದಾದ್ರು ತೊಗೊಂಡೆ ಅಂದರೆ ಗೊತ್ತಾಗಬೇಕಲ್ವ ಇವತ್ತು ಯಾವುದು ಮಿಲೆಟ್ಸ್ನ ನಾನು ಯೂಸ್ ಮಾಡ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಮಿಲೆಟ್ಸ್ದು ಸೇಮ್ ಅದೇ ಥರ ಮಾಡಿದ್ದೀನಿ. ಎಲ್ಲದರಲ್ಲೂ ಅದೇ ಥರ ಪಾಕೆಟ್ಸ್ ಕಾಣಿಸ್ತಾ ಇದೆ. ಅದರಲ್ಲಿರೋ ನೇಮ್ನೆಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಗೊತ್ತಾಗಲ್ಲ, ಇಲ್ಲಾಂದರೆ ನನಗೆ ಮಿಲೆಟ್ಸ್ ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ. ಹಾಗಾಗಿ ಅದನ್ನು ಚಿಕ್ಕದಾಗಿ ನೇಮ್ನೆಲ್ಲ ಕಟ್ ಮಾಡಿಬಿಟ್ಟು ಅದರೊಳಗಡೆ ಇಟ್ಟಿದ್ದೀನಿ. ಇನ್ನೂ ಎಕ್ಸ್ಟ್ರಾಸ್ ಏನೇನಿದೆ ಅದನ್ನೆಲ್ಲ ಹಿಂಗೆ ಕವರಲ್ಲೇ ಇಟ್ಟಿದ್ದೀನಿ. ಒಂದು ಬಾಕ್ಸಲ್ಲೆಲ್ಲ ತುಂಬಿ ಇಟ್ಕೊಬೇಕು ನಾನು. ಇನ್ನೂ ಏನೇನೋ ಎಲ್ಲ ತೊಗೊಂಡು ಬಂದಿದ್ದೆ, ಅದೆಲ್ಲ ಬಾಕ್ಸಿಗೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಗ ವೇಸ್ಟೇಜ್ನೆಲ್ಲ ತೆಗಿಬೇಕು. ಮತ್ತು ಈವ್ನಿಂಗು ಇವತ್ತು ನಮ್ಮದು ಮನೆ ಕಟ್ಟಿ 6 ಇಯರ್ ಆಯಿತು. ಲೈಕ್ January 2021 ಜಾನ್ವರಿಯಲ್ಲಿ ನಮ್ಮದು ಮದುವೆ ಆಗಿದ್ದು. ಸೊ ಅದು ಎಕ್ಸಾಕ್ಟ್ 1 ಮಂತ್ ಅಂದರೆ 2022 ಅವತ್ತಿಗೆ ಮನೆ ಗೃಹ ಪ್ರವೇಶ ಆಗಿದ್ದು. ಸೊ ಜಸ್ಟ್ 1 ಮಂತ್ ಗ್ಯಾಪಲ್ಲಿ. ಅದಕ್ಕೆ ಇವತ್ತು ಮನೆ ಓಪನ್ ಆಗಿದ್ದೀನ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಹೇಳಿದ್ದಾರೆ. ರವಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಡು, ಬಂದು ಪೂಜೆ ಮಾಡೋಣ ಇಬ್ಬರು, ಮನೆಗೆಲ್ಲ ಸ್ವಲ್ಪ ತುಪ್ಪ ಹಾಕೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಇದನ್ನೆಲ್ಲ ತೆಗೆದುಬಿಟ್ಟು ಕ್ಲಿಯರ್ ಮಾಡಿ, ಆಲ್ಮೋಸ್ಟ್ 5:30 ಆಗಿಬಿಟ್ಟಿದೆ. ಅವ್ರು ಬರೋಷ್ಟರಲ್ಲಿ ಇದನ್ನೆಲ್ಲ ಇನ್ನೊಂದು ½ ಅನ್ ಅವರಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ಪಾಪು ಕೂಡ ಮಲಗಿದ್ದಾರೆ. ಪಾಪುನ ಆ್ಯಕ್ಚುಲಿ ನಾನು ಈ ಥರ ಇನ್ನು ಜೋಕಾಲಿಯಲ್ಲಿ ನಿದ್ದೆ ಮಾಡಿಸೋದು. ಅವ್ರಿಗಿನ್ನೂ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ. ಅದರಲ್ಲೇ ಮಲ್ಕೊತಾರೆ, ಅವ್ರಿಗೂ ಇಷ್ಟ ಅದರಲ್ಲೇ ಮಲ್ಗೋಕ್ಕೆ. ಇನ್ನು ಕೆಳಗಡೆ ಎಲ್ಲ ಮಲಗಿಸಿದ್ರೆ ಸ್ವಲ್ಪ ಏನಾದರೂ ಅಂತ ಅಂದ ತಕ್ಷಣವೇ ಎದ್ಬಿಡ್ತಾರೆ. ಇದರಲ್ಲಾದರೆ ಜೋಕಾಲಿ ಆದರೆ ಹಂಗೆ ಸ್ವಲ್ಪ ತೂಗಿಸಿದ್ರೆ ಮಲ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನು ಇನ್ನೂ ಅದರಲ್ಲೇ ರೂಢಿ ಮಾಡಿಸಿದ್ದೀನಿ. ಅವ್ರಿಗೂ ಅದರಲ್ಲೇ ಇನ್ನೂ ಮಲ್ಕೊಳ್ಳೋಕೆ ಇಷ್ಟ. ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಇದೇನು ಇದಲ್ಲ, ಇದೇ ಥರ ಇನ್ನೊಂದು ತೊಗೊಂಡು ಬಂದಿದ್ದೀನಿ. ಪಾಲಂಜಿ ಸಮಥಿಂಗ್ ಏನೋ ಇದೆ. ಅದು ಆ್ಯಕ್ಚುಲಿ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ತೋರಿಸ್ತೀನಿ. ಹೇರ್ ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಹೇಳ್ಬಿಟ್ಟು ಇಷ್ಟು ದೊಡ್ಡದು ಆಯಿಲ್ ತೊಗೊಂಡು ಬಂದಿದ್ದೀನಿ. ಇರೋದು ಒಬ್ಬಳಿಗಿದು ಆಲ್ಮೋಸ್ಟ್
ಇನ್ನು ಅದು ಇದ್ರ ಜೊತೆಗೆ ಬಾದಾಮ್ ಆಯಿಲು ಮತ್ತು ಸ್ವಲ್ಪ ಹರಳೆಣ್ಣೆ ಹಾಕ್ತೀನಿ. ತುಂಬ ಹೀಟ್ ಆದವಾಗ ಅದು ಕಂಪ್ರೆಸ್ ಮಾಡುತ್ತೆ, ಕೋಲ್ಡ್ ಆಗೋದೇ ಕಂಪ್ರೆಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ರೆಗ್ಯುಲರಾಗಿ ಹರಳೆಣ್ಣೆ ಹಚ್ಕೊಳಕ್ಕಾಗಲ್ಲ, ಅದು ನನಗೆ ಹಚ್ಕೊಂಡ್ಬಿಟ್ರೆ ಉಜ್ಜಿ ತೊಳೆಯೋಕ್ಕಾಗಲ್ಲ ನನಗೆ. ಅದಕ್ಕೆ ಏನು ಮಾಡಿಬಿಡ್ತೀನಿ, ಕೊಬ್ಬರಿ ಎಣ್ಣೆ ಜೊತೆನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೇ ಇದ್ರ ಜೊತೆಗೆ ಹಾಕೋಕ್ಕೆ ಒಂದಷ್ಟು ಐಟಮ್ಸ್ನೆಲ್ಲ ತರಿಸಿಟ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಆಯಿಲ್ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಖಾಲಿ ಆಗಿಬಿಟ್ಟಿದೆ ಎಣ್ಣೆ, ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಹೇಳ್ತೀನಿ ನಾನು ಎಷ್ಟು ಐಟಮ್ ಹಾಕ್ತೀನಿ ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೆ. ಅದೆಲ್ಲ ತೊಗೊಂಡು ನನಗೆ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅನ್ಸುತ್ತೆ, ಎಲ್ಲೋ ಇರುತ್ತೆ, ಎಲ್ಲಿದೆ ಗೊತ್ತಿಲ್ಲ. ಅದು ಎಲ್ಲ ಒಂದೇ ಥರ ಇದೆ. ಇದು ಸಬ್ಜಾ ಸೀಡ್ಸು, ಇದು ಚಿಯಾ ಸೀಡ್ಸು, ಇನ್ನೊಂದು ಸೇಮ್ ಇದೇ ಥರ ಸೀಡ್ಸ್ ಇದೆ. ಇದು ಫ್ಲಾಕ್ಸ್ ಸೀಡ್ಸು, ಅಲಸಿ ಬೀಜ, ಏನು ಬೀಜ ಗೊತ್ತಿಲ್ಲ, ಅಗಸೆ ಬೀಜ ಸಮಥಿಂಗ್ ಏನೇ ಹೇಳ್ತಾರೆ, ಅದಿದು. ಅದನ್ನು ತೊಗೊಂಡು ಬಂದಿದ್ದೀನಿ. ಇನ್ನೊಂದೆಲ್ಲ ಮಿಸ್ ಆಗಿಬಿಡುತ್ತೆ, ತೋರಿಸ್ತೀನಿ. ಇದು ಕಾಲ್ವಂಜಿ ಅಂತ ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ಹೇರ್ ಆಯಿಲ್ಗೆ ಹಾಕ್ತೀನಿ. ಹತ್ತತ್ರ ಒಂದು 15 to 16 ಐಟಮ್ಸ್ ನಾನು ಆಯಿಲಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. ನನಗೇನಿಲ್ಲ ಅಂದರೂ ಈ ಆಯಿಲು 1 year ಮೇಲೆ ಬರುತ್ತೆ, ಯಾಕಂದರೆ ನಾನು ಆಯಿಲ್ ಅಪ್ಲೈ ಮಾಡೋದು ತೀರಾ ಕಡಿಮೆ. ಬಟ್ ಅಪ್ಲೈ ಮಾಡಿದ್ರೆ ತಲೆ ಫುಲ್ ಹಚ್ಚಿರ್ತೀನಿ. 1-2-3 days ನಾನು ಹೆಡ್ ಬಾತ್ ತೊಗೊಳ್ಳಲ್ಲ ಆಯಿಲ್ ಅಪ್ಲೈ ಮಾಡಿದ್ರೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನನಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಇದೆ. ಹಾಗಾಗಿ ಡಾಕ್ಟ್ರ್ ಹತ್ರ ನಾನು ಹೋದಾಗ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು, ಡ್ಯಾಂಡ್ರಫ್ ಇದೆ ಅಮ್ಮ, ಆಯಿಲ್ ಜಾಸ್ತಿ ಅಪ್ಲೈ ಮಾಡಬೇಡಿ, ನೀವು ಆಯಿಲೇ ಅಪ್ಲೈ ಮಾಡಬೇಡಿ ಅಂತ ಅವ್ರು ನನಗೆ ಹೇಳಿದ್ರು. ಬಟ್ ನನಗೆ ಆಯಿಲ್ ಅಪ್ಲೈ ಮಾಡಿದೆ ಅರೌಂಡ್ 1-2-3 months ನಾನು ಆಯಿಲೇ ಅಪ್ಲೈ ಮಾಡಿರಲಿಲ್ಲ. 2-3 months ಅದು ಹಿಂಗಾಗ್ಬಿಟ್ಟಿತ್ತು ನನಗೆ. ಹೇರ್ಸ್ ಎಲ್ಲ ಹೆಂಗಾಗ್ಬಿಟ್ಟು ಫುಲ್ಲು ಡಲ್. ಅದು ಹೆಡ್ ಬಾತ್ ತೊಗೊಂಡ್ರು ನನಗೆ ಹೆಡ್ ಬಾತ್ ತೊಗೊಂಡಿರೋ ಥರ ಅನಿಸ್ತಾನೇ ಇರಲಿಲ್ಲ. ಅದು ಲೈಕ್ ಹೇರ್ ನನಗೇನೆ ನನಗೆ ಫೀಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕೆಟ್ಟದಾಗಿ ಆಗ್ಬಿಟ್ಟಿತ್ತು ಹೇರ್ಸ್ ಎಲ್ಲನೂ. ಆಮೇಲೆ ಡಾಕ್ಟರ್ ಹೇಳ್ತಾರೆ ತಗೋ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆಯಿಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹೆಂಗಂದರೆ, ಹಿಂದಿನ ದಿನ ರಾತ್ರಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಬಿಡ್ತಾಯಿದ್ದೆ, ಇಲ್ಲಾಂದರೆ ಹಿಂದಿನ ದಿನ ನಾಳೆ ಹೆಡ್ ಬಾತ್ ಮಾಡ್ತೀನಿ ಅಂದರೆ ಬಿಫೋರ್ ಡೇ ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಡ್ತಾಯಿದ್ದೆ. ನೆಕ್ಸ್ಟ್ ಡೇ ಆಯಿಲ್ ಅದನ್ನು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಬಟ್ ಇವಾಗ ಇಲ್ಲ, ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಹೇರ್ ಆಯಿಲ್ ಮಾಡ್ಕೊಂಬಿಟ್ಟು 1 ಡೇಗೆಲ್ಲನೂ ವಾಶ್ ಮಾಡ್ಕೊಳ್ಳೋಕೆ ನನಗಂತೂ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಆದಂಗಾಗಲಿ ಡ್ಯಾಂಡ್ರಫ್ಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಜೊತೆಗೆ ಆಯಿಲ್ ಕೂಡ ಚೆನ್ನಾಗೇ ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡಿದ್ಮೇಲೆ ಹೆಡ್ ಬಾತ್ ತೊಗೊಂಡಾಗ ನನ್ನ ಹೇರ್ ನನಗೇ ಒಂಥರ ಇಷ್ಟ ಆಗುತ್ತೆ. ಗೊತ್ತಿಲ್ಲ, ನನಗೆ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಕೂಡ ಹೋಗಿ ಬಂದೆ, ಗ್ರೇ ಹೇರ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಒಂದು ಸಿರಮ್ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೂ ರಿಸಲ್ಟ್ ನೋಡಬೇಕು. ಈಗ ಜಸ್ಟ್ ಒಂದು 1 ವೀಕಿಂದ ಅಷ್ಟೇ ಅಪ್ಲೈ ಮಾಡ್ತಾ ಇರೋದು. ನೋಡೋಣ, ಅದು ರಿಸಲ್ಟ್ ಎಲ್ಲ ಚೆನ್ನಾಗಾಗಿ ನನ್ನ ಹೇರ್ ಗ್ರೋತ್ ಚೆನ್ನಾಗಾಯಿತು ಅಂದರೆ ಅದನ್ನ ನಿಮಗೆ ಹೇಳ್ತೀನಿ, ಚೆನ್ನಾಗಾದರೆ ಮಾತ್ರ. ಇಲ್ಲಾಂದರೆ ನಾನು ಹೇಳಲ್ಲ. ಈವ್ನಿಂಗು ರವಿ ಬಂದಮೇಲೆ ಹೊರಗಡೆ ಹೋಗ್ಬಿಟ್ಟು, ಅವ್ರು ಆ್ಯಕ್ಚುಲಿ ಬರ್ಡೇ ಅಂತ ಹೇಳಿದ್ನಲ್ವ, ಸಂಡೇ ಅವ್ರ ಬರ್ಡೇ. ಸೊ ಅವರಿಗೋಸ್ಕರ ಸರ್ಪ್ರೈಸಾಗಿ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಆ್ಯಕ್ಚುಲಿ ಕಡ ಬೇಕು ಅಂತ ಕೇಳ್ತಾಯಿದ್ರು. ಈಗ ಕಡ ಅಂದರೆ ನನ್ನ ಸೈಜಿಗೆ ಅಂದರೆ ನಾನು ಹೋಗ್ಬಿಟ್ಟು ತೊಗೊಳ್ಬೋದು. ಅವ್ರ ಸೈಜಿಗೆ ಅಂತಂದರೆ ಈಗ ಸೈಜ್ ಗೊತ್ತಿಲ್ವಲ್ಲ, ಅವ್ರು ಯೂಶ್ವಲಿ ಯೂಸ್ ಮಾಡಲ್ಲ. ಈಗ ಫಸ್ಟ್ ಟೈಮ್ ಅವ್ರು ಕೇಳ್ತಾ ಇರೋದು ಕಡ ಬೇಕು ಅಂತ ಹೇಳ್ಬಿಟ್ಟು. ಅವ್ರದ್ದು ಸೈಜೇ ಗೊತ್ತಿಲ್ಲ ನನಗೆ. ಅದಕ್ಕೇನೆ ಸುಮ್ಮನೆ ರ್ಯಾಂಡಮಾಗಿ ಹೋಗ್ಬಿಟ್ಟು ಯಾವುದೋ ಒಂದು ಸೈಜ್ ತೊಗೊಂಡು ಬಂದುಬಿಟ್ರೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಇಫ್ ಇನ್ ಕೇಸ್ ಅವ್ರಿಗೇನಾದರೂ ಸೈಜ್ ಇಶ್ಯೂಸ್ ಆಯಿತು ಅಂದರೆ ಮತ್ತೆ ನಾನು ಅದನ್ನ ಹೋಗ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ಬರ್ಡೇ ದಿನ ಕೊಟ್ಬಿಟ್ಟಿರ್ತೀನಿ. ಅದು ಒಂಥರ ನನಗೆ ಪ್ರೆಷಿಯಸ್ ಅನಿಸ್ತಾ ಇರುತ್ತೆ, ಅವರಿಗೂ ಖುಷಿಯಾಗಿರುತ್ತೆ. ಮತ್ತೆ ಹೋಗ್ಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡಿದ್ರೆ ನನಗೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು, ಸರ್ಪ್ರೈಸ್ ನಮ್ಮಿಬ್ಬರ ಮಧ್ಯೆ ಏನಕ್ಕೆ, ಸರ್ಪ್ರೈಸ್ ಬೇರೆ ಥರದ್ದೇನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ, ಈ ವಿಚಾರದಲ್ಲೆಲ್ಲ ಸರ್ಪ್ರೈಸ್ ಏನು ಬೇಡ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮಧ್ಯಾಹ್ನ ಅದಕ್ಕೆ ಹೋಗಿದ್ದೆ. ಅದನ್ನೆಲ್ಲ ಏನು ಬ್ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಅದಕ್ಕೆ ಈವ್ನಿಂಗ್ ಅವ್ರ ಮತ್ತೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಸರಿ ಈವ್ನಿಂಗ್ ಹೋಗೋಣ,
ಅವ್ರು ಆ್ಯಕ್ಚುಲಿ ಕಡಾಗಿಂತ ಬೇರೆ ಇನ್ನೇನೋ ಕೇಳಿದ್ದಾರೆ. ಅದನ್ನು ನೋಡೋಣ. ಕಡ ಬೇಕು ಅಂದರೆ ಕಡ, ಇಲ್ಲಾಂದರೆ ಅವ್ರೇನು ಕೇಳಿದ್ದಾರೆ ಅಲ್ವಾ ಅದನ್ನೇ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಅವ್ರು ಇನ್ನೂ ಎಕ್ಸ್ಟ್ರಾ ಏನೋ ಬೇಕು ಅಂತಂದಿದ್ದಾರೆ. ಎಲ್ಲ ನೋಡಿಕೊಂಡು ಏನೇನು ತೊಗೊಂಡು ಬರ್ತೀನಿ. ಮನೆಯದು ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ವ, ಗೃಹ ಪ್ರವೇಶದ್ದು ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಗಣಪತಿನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಜನಿವಾರ ಕೂಡ ಚೇಂಜ್ ಮಾಡಬೇಕಿತ್ತು. ಅದಕ್ಕೆ ಸ್ವಲ್ಪ ಜನಿವಾರನೂ ಎಲ್ಲ ಶೇಡ್ ಆಗಿಬಿಟ್ಟಿದೆ ಕಲರು. ಅರಿಶಿನ ಆಗಾಗ ಹಚ್ತಾ ಇರ್ತೀನಿ, ಆದರೂ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ತೆಗೆದು ನೀಟಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೊಟ್ಟೆಲ್ಲ ಇಟ್ಬಿಟ್ಟು ಜನಿವಾರ ಕೂಡ ಇಲ್ಲಿ ಚೇಂಜ್ ಮಾಡಿಬಿಟ್ಟೆ. ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಬೊಟ್ಟೆಲ್ಲ ಇಟ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದೇ ಸಾರಿ ಪೂಜೆ ಮಾಡ್ಬೋದು, ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೆ ಆಲ್ರೆಡಿ. ಯಾಕಂದರೆ ಈವ್ನಿಂಗ್ ಟೈಮ್ ಆಗಿಬಿಟ್ಟಿತ್ತು ಮತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಫಾಸ್ಟಾಗೆ ಮಾಡಿಕೊಂಡೆ. ಮತ್ತು ಫಾಸ್ಟಾಗಿ ಮಾಡಿಬಿಟ್ಟು ಮತ್ತು ಇಲ್ಲಿ ಡಿಲೇ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದೇ ಒಂದೇ ಕಂಟೆಂಟ್ನೇ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ, ಬರೀ ಇದನ್ನೇ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇರಲಿ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಗಣಪತಿನ ಎಷ್ಟು ಪ್ರತಿ ವಾರನೂ ಅಲ್ಲ, ಪ್ರತಿ ದಿನ ತೊಳೆದ್ರೂ ಡಸ್ಟ್ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಮೇನ್ ರೋಡ್ ಎಂಟ್ರೆನ್ಸಲ್ಲೇ ಇದೆ ನಮ್ಮನೆ. ಸೊ ಹಾಗಾಗಿ ಎಷ್ಟು ಗಾಳಿ ಬರುತ್ತೆ ಅಂದರೆ ಆ ಬರೋ ಗಾಳಿ ಜೊತೆ ಧೂಳೆಲ್ಲನೂ ಗಣಪತಿ ಮೇಲೇ ಕೂತಿರುತ್ತೆ. ಅಷ್ಟು ಧೂಳು, ಅಷ್ಟು ಗಲೀಜು ಬರುತ್ತೆ ಮನೆ ಮುಂದೆಗಡೆ. ಪ್ರತಿ ದಿನ ಕ್ಲೀನ್ ಮಾಡಿದ್ರೂ ಜಾಸ್ತಿ ಡಸ್ಟ್ ಬರುತ್ತೆ ನಮ್ಮ ಮನೆಗಂತೂ. ಅದಕ್ಕೇ ಗಣಪತಿನ ನಾನು ಏನು ಮಾಡೋದು, ಎಷ್ಟು ಕ್ಲೀನ್ ಮಾಡಿದ್ರೂ ಗಲೀಜಾಗಿಬಿಡುತ್ತೆ ಅಂತ ಹೇಳಿ ನಾನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಎಲ್ಲರೂ ಹೇಳ್ತಾರೆ ಅಷ್ಟೊಂದು ಗಲೀಜಿರುತ್ತೆ ಡಸ್ಟ್ ಇರುತ್ತೆ ಅಂದ್ಕೊಂಡು ಏನು ಮಾಡೋದು, ಪ್ರತಿದಿನ ಕ್ಲೀನ್ ಮಾಡಿದ್ರೂ ಪ್ರತಿದಿನವೂ ಡಸ್ಟ್ ಬರುತ್ತೆ. ಅದಕ್ಕೆ ನಾನು ವಾರಕ್ಕೊಂದು ಸರಿ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಬೇಗ ಬೇಗ. ದೀಪ ಹಚ್ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ವ, ಅದಕ್ಕೇನೆ ಇನ್ನು ರವಿ ಬಂದುಬಿಟ್ಟು ಅವರು ದೀಪ ಹಚ್ತಾರೆ ಜೊತೆಗೆ ಅಂತಂದರೆ ಅವರು ದೀಪ ಹಚ್ಚೋಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ ನನಗೆ ಟಯರ್ಡ್ ಆಗಿಬಿಟ್ಟಿದೆ, ನೀನೆಲ್ಲ ಮುಗಿಸ್ಕೊ ಅಂತಂದರು. ಸೊ ಅದಕ್ಕೇನೆ ನಾನೇ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಪೂಜೆ ಕೆಲಸ ಎಲ್ಲ ಮುಗಿಸ್ದೆ. ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ಜ್ಯುವೆಲ್ರಿ ಶಾಪ್ ಇದೆ, ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ನೋಡ್ಕೊಂಡು ಬಂದಿದ್ದೆ, ಕಲೆಕ್ಷನ್ ಇತ್ತು. ಬಟ್ ನಾನು ಅಂದ್ಕೊಂಡೆ ಸೈಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ರವಿಗೆ ಆಗೋ ಥರ ಸೈಜೇ ಇರಲಿಲ್ಲ. ಸರಿ ನಾವು ಯೂಶ್ವಲಿ ಯಾವಾಗಲೂ ಹೋಗೋ ಶಾಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಪಾಪುಗೆ ಮತ್ತು ರವಿಗೆ ಇಬ್ಬರಿಗೂ ಸೇಮ್ ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ಹಳೇದೆಲ್ಲ ಒಂದು ಸ್ವಲ್ಪ ಜ್ಯುವೆಲ್ರೀಸ್ ಇತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಹೊಸದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ತೊಗೊಂಡೆ. ಸೇಮ್ ಕಡ ತೊಗೊಂಡೆ. ತುಂಬ ಚೆನ್ನಾಗಿತ್ತು.
ಪ್ರೈಸು ಓಕೆ. ಇವಾಗ ಕೇಳಬೇಕಾ, ಎಲ್ಲ ಫುಲ್ ಪ್ರೈಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲಿ ಕಾಣ್ತಿದ್ದಲ್ಲ ಕಳ್ಸೋದು ಸೆಟ್ಟು, ಅದನ್ನು ನೋಡಿದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೇಟೆಲ್ಲ ಕೇಳಿದ್ರೆ 2.5 ಲ್ಯಾಕ್ ಹೇಳ್ಬಿಟ್ರು. ಸರಿ ಅಷ್ಟು ದೊಡ್ಡದೆಲ್ಲ ಏನು ಬೇಡ, ಚಿಕ್ಕದಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅವ್ರಿಗೆ. ನೆಕ್ಸ್ಟು ಆ ಥರದ್ದು ಯಾವುದಾದ್ರೂ ಒಂದು ಸೆಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. See you in the next vlog.